ಪ್ರತಿ ಬುಧವಾರ ನಾವು ಸರಳ ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ದೀವಿ. ಈ ದಿನನೂ ಕೂಡ ಏನೋ ಶಾಖದ ಪರಿಣಾಮ, ವಸ್ತುವಿಗೆ ಶಾಖ ಕೊಟ್ಟಾಗ ಏನಾಗುತ್ತೆ, ಅದರ ಸ್ಥಿತಿ ಬದಲಾವಣೆ ಆಗುತ್ತಾ, ಗುಣ ಬದಲಾವಣೆ ಆಗುತ್ತಾ, ಆಕಾರ ಬದಲಾವಣೆ ಆಗುತ್ತಾ ಅನ್ನೋದನ್ನ ಈ ದಿನ ನಾವು ಅಬ್ಸರ್ವ್ ಮಾಡೋಣ. ಇಲ್ಲಿ ನಾನು ಈ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ಗೆ ತಗೊಂಡಿರೋದು ಒಂದು 2 ಟವರ್. ಆ ಟವರ್ಗೆ ನಾನು ಒಂದು ಕಾಪರ್ ವೈರ್ ಅನ್ನ ಟ್ಯಾಗ್ ಮಾಡಿದ್ದೀನಿ ಮತ್ತು ಅದಕ್ಕೆ ಒಂದು ಪಿನ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಆಯ್ತಾ? ನಂತರ ಇಲ್ಲಿ ಏನಪ್ಪ ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ ಅಂದ್ರೆ, ನಾವು ಅದಕ್ಕೆ ಮೊದಲು ಆ ಒಂದು ಕಾಪರ್ ವೈರ್ಗೆ ಹೀಟ್ ಮಾಡೋಣ. ಹೀಟ್ ಮಾಡಿದ್ಮೇಲೆ ಆ ಕಾಪರ್ ವೈರು ಮೊದಲಿನ ಸ್ಥಿತಿನಲ್ಲೇ ಇರುತ್ತಾ ಅಥವಾ ಅದರ ಒಂದು ಆಕಾರ ಏನಾದ್ರೂ ಬದಲಾಗುತ್ತಾ, ಸ್ಟ್ರೈಟ್ ಆಗಿದ್ದಂತಹ ಕಾಪರ್ ವೈರು ಏನಾದ್ರೂ ಬೆಂಡ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಆಯ್ತಾ? ಈಗ ಯಾಕೆ ನಾನು ಇಲ್ಲಿ ಕಾಪರ್ ವೈರ್ ಅನ್ನ ತಗೊಂಡಿದ್ದೀನಿ? ವಾಹಕ, ಗುಡ್ ಕಂಡಕ್ಟರ್ ಅಲ್ವಾ? ಅದು ಉತ್ತಮ ಉಷ್ಣ ವಾಹಕ, ಉತ್ತಮ ವಿದ್ಯುತ್ ವಾಹಕ. ಹಾಗಾಗಿ ನಾವು ಅದನ್ನ ಈ ಒಂದು ಪ್ರಯೋಗದಲ್ಲಿ ಬಳಸಿದೀವಿ. ಅದಲ್ಲದೆ ಮತ್ತು ನಮ್ಮ ಒಂದು ವಿದ್ಯುತ್ ಕಂಬಗಳಲ್ಲೂ ಕೂಡ ವೈರ್ ಅನ್ನ ಬಳಸಿದ್ದಾರೆ, ಕಾಪರ್ ವೈರ್ ಅನ್ನ. ಅದ್ರ ಮೂಲಕ ವಿದ್ಯುತ್ ಮನೆಗಳಿಗೆ ಹರಿಯುತ್ತೆ. ನಾವು ಈ ಉಷ್ಣ ಪಾಠದಲ್ಲಿ ತಿಳ್ಕೊಬೇಕಾದ್ರೆ ವಾಹಕಗಳು ಮತ್ತು ಅವಾಹಕಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾನು ಕಾಪರ್ ವೈರ್ ತಗೊಂಡಿರೋದು ಏನಕ್ಕೆ ಅಂತಂದ್ರೆ, ಇದು ಉತ್ತಮ ಉಷ್ಣವಾಹಕ ಆಗಿದ್ದು ಬೇಗ ಇದು ಉಷ್ಣಕ್ಕೆ ಏನಾಗುತ್ತೆ, ರಿಯಾಕ್ಟ್ ಮಾಡುತ್ತೆ. ಇದರ ಮೂಲಕ ಶಾಖ ಹರಿಯುತ್ತೆ. ವಿದ್ಯುತ್ ವಾಹಕ, ಉಷ್ಣವಾಹಕ ಅಂತ ಹೇಳ್ತೀವಿ. ಅದಲ್ಲದೆ ಇನ್ಯಾವುದಾದ್ರೂ ಉಷ್ಣವಾಹಕ ಗೊತ್ತಾ ನಿಮ್ಗೆ? ಇನ್ಯಾವುದಿದೆ? ತಾಮ್ರ ಅಲ್ಲದೆ ಕಬ್ಬಿಣ, ಮತ್ತೆ ಚಿನ್ನ, ಇವೆಲ್ಲ ಉಷ್ಣವಾಹಕ. ಅವಾಹಕಗಳು ವುಡ್, ಒಣಗಿದ ಮರ. ಇವುಗಳ ಮೂಲಕ ಏನಾಗೋದಿಲ್ಲ, ಶಾಖ ಪ್ರಸಾರ ಆಗೋದಿಲ್ಲ ಅಲ್ವಾ? ಹಾಗಾಗಿ ಅವುಗಳನ್ನ ಅವಾಹಕಗಳು ಅಂತ ನಾವು ಕರಿತೀವಿ. ಈಗ ನಾವು ನೋಡ್ಬೋದು, ಸ್ಟ್ರೈಟ್ ಆಗಿದ್ದಂತಹ ಒಂದು ಇದು ಏನಾಗುತ್ತೆ, ಅದು ಬೆಂಡ್ ಆಗ್ತಾ ಹೋಗುತ್ತೆ. ಈ ಸ್ಟ್ರೈಟ್ ಆಗಿದ್ದಂತಹ ವೈರ್ ಇಲ್ಲಿ ನಾವು ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಬೆಂಡ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಜೋತ್ಕೊಂಡಿದೆ ನೋಡಿ ಅಲ್ವಾ, ಕಾಣಿಸ್ತಿದ್ಯಾ? ಸ್ವಲ್ಪ ಬಿಸಿ ಆದ ತಕ್ಷಣ ಅದು ಕೆಳಗಡೆಗೆ ಬೆಂಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ಸರಳವಾದಂತಹ ಎಕ್ಸ್ಪೆರಿಮೆಂಟ್ ಇಂದ ನಾವು ಏನಪ್ಪ ತಿಳ್ಕೊಬಹುದು ಅಂದ್ರೆ, ಶಾಖದಿಂದ ಆಗುವ ಪರಿಣಾಮ. ಇಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ವಿದ್ಯುತ್ ಕಂಬಗಳಲ್ಲಿರುವಂತಹ ವೈರ್ಗಳು ಜೋತ್ ಬಿಡುತ್ತವೆ. ಯಾಕಂದ್ರೆ ಸೂರ್ಯನ ಶಾಖಕ್ಕೆ ವೈರ್ ಏನಾಗಿರುತ್ತೆ, ಬಿಸಿಯಾಗಿ ತನ್ನ ಆಕಾರವನ್ನ ಬದಲು ಮಾಡ್ಕೊಳ್ಳುತ್ತೆ. ದೊಡ್ಡದಾಗಿದ್ದು, ಸ್ಟ್ರೈಟ್ ಆಗಿದ್ದು ಏನಾಗುತ್ತೆ, ಜೋತ್ ಬಿಡುತ್ತೆ, ಬೆಂಡ್ ಆಗುತ್ತೆ. ಅದೇ ತರ ರೈಲ್ವೆ ಹಳಿಗಳಲ್ಲೂ ಕೂಡ ಜಾಗ ಬಿಟ್ಟು ಬಿಟ್ಟು ಕಂಬಿಗಳನ್ನ ಹಾಕಿರ್ತಾರೆ. ಯಾಕಂದ್ರೆ ಬಿಸಿ ಆದಾಗ ಏನಾಗ್ಬೋದು, ಅದು ಒಟ್ಟಿಗೆ ಸೇರ್ಕೋಬಹುದು. ಆಗ ರೈಲು ಸಂಚಾರಕ್ಕೆ ತೊಂದರೆ ಆಗುತ್ತೆ ಅಂತ ನೋಡಿ. ಎಷ್ಟು ಕೆಳಗಡೆ ಬಂತು ಅಲ್ವಾ? ಸ್ಟ್ರೈಟ್ ಆಗಿದ್ದಂತಹ ಒಂದು ಅದು ಪಿನ್ನು ಬೆಂಕಿಯಿಂದ ಕಾದ ವೈರ್ ಮೂಲಕ ಬಿಸಿಯಾಗಿ ಅದೇನಾಗಿದ್ದು, ಸ್ಟ್ರೈಟ್ ಆಗಿದ್ದು ಜೋತ್ ಬೀಳ್ತು. ಅದೇ ತರ ಶಾಖದಿಂದ ಹಲವಾರು ಪರಿಣಾಮಗಳನ್ನ ನಾವು ನೋಡ್ಬೋದು. ಸ್ಥಿತಿ ಬದಲಾವಣೆ, ಆಕಾರ ಬದಲಾವಣೆ, ಗುಣ ಬದಲಾವಣೆ.